ಡಿಸಿಎಂ ನಡುವೆ ಕದನ ವಿರಾಮ ಒಪ್ಪಂದಗಳ ಆಗುತ್ತಾ? ನೋಡಿ, ಸಿಎಂ ಮತ್ತು ಡಿಸಿಎಂ ನಡುವೆ ಒಂದು ಒಪ್ಪಂದ ಆಗ್ಲಿ ಅನ್ನೋದೇ ಉದ್ದೇಶ ಆಗಿತ್ತು. ಕದನ ವಿರಾಮ ಆಗ್ಲಿ ಅನ್ನೋದೇ. ಸಿಎಂ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಲೆ ಆಡಿಸಿದ್ದಾರಂತೆ. 4 ಗೋಡೆಗಳ ಮಧ್ಯೆ ಆಗ್ತಾ ಇರುವಂತಹ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಕದನ ವಿರಾಮಕ್ಕೆ ಇದೊಂದು ವೇದಿಕೆ ಆಗಬಹುದು ಅಂತ. ಇಬ್ಬರು ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡಿರುವಂತಹ ಫೋಟೋ ಆಚೆ ಬಿಡೋದ್ರ ಮೂಲಕ ಇದೇ ಸಂದೇಶವನ್ನ ಕೂಡ ಕೊಡೋದಕ್ಕೆ ಹೊರಟಿದ್ರು. ಆ ಮೂಲಕ ಹೈಕಮಾಂಡ್ ಅಂಗಳಕ್ಕೆ ನಾವು ಚೆಂಡು ಎಸೆಯೋಣ, ಹೈಕಮಾಂಡ್ ಯಾರ ಕಡೆಗೆ ಚೆಂಡು ಒದೆಯುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಆಲೋಚನೆ ಇರ್ಬೋದು.